ಅವಶ್ಯಕತೆ ಇಲ್ಲ. ಈಗ ಅಸಲಿ ಕಥೆ ಅನ್ನುವಂಥದ್ದು ಈಗ ಪ್ರಾರಂಭವಾಗ್ತಾ ಇದೆ ಎಂಬುದನ್ನು ಈ ಮೂಲಕವಾಗಿ ನಾವು ಗಮನವನ್ನ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರಿಗೆ ತರ್ತೇವೆ. ಇದು ಈಗ ಒಂದು ಇದರ ಬಗ್ಗೆ ಸಮೂಲವಾಗಿ ವಿಚಾರಣೆ ಮತ್ತು ಸೂಕ್ತವಾದಂತಹ ದಾಖಲೆ ಪರಿಶೀಲನೆ ಇತ್ಯಾದಿಗಳ ಹಂತಕ್ಕೆ ಇದು ಈಗ ತಲುಪಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ, ಇದರಿಂದ ಯಾವತ್ತೂ ಕೂಡ ಇನ್ನು ರಾಘವೇಂದ್ರ ಸ್ವಾಮಿಗಳವರ ಮಠದವರಿಗೆ ನವಬೃಂದಾವನದ ನಡುಗಡ್ಡೆಯಲ್ಲಿ ಜಯತೀರ್ಥರ ಆರಾಧನೆ ಮಾಡುವ ಹಕ್ಕಿಲ್ಲ ಅಂತ ಆಗಲಿ, ಅಥವಾ ಎಲ್ಲ ಬಾಗಿಲುಗಳು ಮುಚ್ಚಿವೆ ಅಂತ ಆಗಲಿ, ಅಥವಾ ಎಲ್ಲ ನ್ಯಾಯಾಲಯಗಳ ಆದೇಶ ನಮಗೆ ವಿರುದ್ಧವಾಗಿ ಬಂದಿದೆ ಎಂಬುವಂತಹ ಯಾವುದೇ ಭ್ರಮೆ ಅಥವಾ ಆತಂಕ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಯಾರು ಪಡೆಯಬೇಕಾಗಿಲ್ಲ. ನ್ಯಾಯಾಲಯದ ಆದೇಶಗಳಿಗೆ ನಾವೆಲ್ಲರೂ ಕೂಡ ಶಿರವಾಗಿ ಇದನ್ನು ಮುಂದೆ ನ್ಯಾಯಯುಕ್ತವಾದಂತಹ ಮೊರೆಯನ್ನು ನಾವು ಹೋಗಿ ಸೂಕ್ತವಾದ ಪರಿಹಾರವನ್ನು ನಾವು ಖಂಡಿತವಾಗಿಯೂ ಪಡೆದುಕೊಳ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಆ ಜಯತೀರ್ಥ ಗುರು ಸಾರ್ವಭೌಮರು ನಮ್ಮ ವಾದವನ್ನು ಆಲಿಸಿ ನಮಗೆ ಅನುಗ್ರಹಿಸಿ ಮತ್ತು ಅವರ ಸೇವೆ ನವಬೃಂದಾವನದ ನಡುಗಡ್ಡೆಯಲ್ಲಿ ಜಯತೀರ್ಥ ಗುರು ಸಾರ್ವಭೌಮರ ಮೂಲ ಬೃಂದಾವನದ ಸೇವೆ ಪೂಜೆ ಇವುಗಳ ಅವಕಾಶವನ್ನು ನಮಗೆ ಅನುಗ್ರಹಿಸಬೇಕು ಅಂತ ನಾವು ಪ್ರಾರ್ಥಿಸಿ, ಇಂದು ಏನು ನಮ್ಮ ಆನೆಗುಂದಿ ಗ್ರಾಮದಲ್ಲಿ ಈ ಪ್ರವಾಹದ ನಿಮಿತ್ತವಾಗಿ ಮತ್ತಿತರ ನಿಮಿತ್ತವಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಜಯತೀರ್ಥ ಗುರು ಸಾರ್ವಭೌಮರ ಆರಾಧನೆ. ಇದು ಸಾವಿರ ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಭಜನಾ ಮಂಡಳಿ ಸದಸ್ಯರು, ವಿದ್ವಾಂಸರು, ಸುತ್ತಮುತ್ತಿನ ಎಲ್ಲ ಪ್ರದೇಶಗಳಿಂದ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಬಂದಿದ್ದಾರೆ. ಅವರನ್ನೆಲ್ಲರೂ ಆಶೀರ್ವದಿಸಿ ಅವರಿಗೆ ಫಲಮಂತ್ರಾಕ್ಷತೆಯನ್ನು ನೀಡುವ ಮೂಲಕ ಈ ಪೂರ್ವಾರಾಧನಾ ಒಂದು ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಭಗವಂತನಿಗೆ ಸಮರ್ಪಿಸಲು ಬಂದಿದ್ದೇವೆ. ಪ್ರವಾಹ ಇದ್ದದ್ರಿಂದ ನಡುಗಡ್ಡೆಗೆ ಹೋಗಿ ಪದ್ಮನಾಭ ತೀರ್ಥರೇ ಮೊದಲಾದಂತಹ ಮಹಾನುಭಾವರ ದರ್ಶನವನ್ನು ಪಡೆಯಲು ಆಗಿಲ್ಲ. ಆದರೆ ಇಲ್ಲಿ ಈ ಬದಿಯಲ್ಲೇ ನಿಂತುಕೊಂಡು ಗಂಗಾ ಪೂಜೆಯನ್ನು, ತುಂಗಾ ಪೂಜೆಯನ್ನು ಮಾಡಿ ನವಬೃಂದಾವನಸ್ಥ ಪದ್ಮನಾಭ ತೀರ್ಥರೇ ಮೊದಲಾದ ಪದ್ಮನಾಭ ತೀರ್ಥರು, ಜಯತೀರ್ಥರು, ಕವೀಂದ್ರ ತೀರ್ಥರು, ವಾಗೇಶ್ ತೀರ್ಥರು, ಅದೇ ರೀತಿಯಾಗಿ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರೇ ಮೊದಲಾದಂತಹ ಮಹಾನುಭಾವರಾದ ಯತಿಗಳನ್ನು ಇಲ್ಲಿ ಸ್ಮರಿಸಿ ಇಲ್ಲೇ ಅವರಿಗೆ ಭಕ್ತಿಯುತವಾದಂತಹ ಮಂಗಳಾರತಿಯನ್ನು ಸಲ್ಲಿಸಿ ನಾವಿಲ್ಲಿಂದ ತೆರಳುತ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.